ಹಾಯ್ ಗೈಸ್, ನಾನು ನಿಮ್ಮ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾಟ್ ಬಾಯ್ ಯೂಟ್ಯೂಬ್ ಚಾನಲ್. ಕ್ರಿಕೆಟ್ ಫ್ಯಾನ್ಸ್ ಎಲ್ರಿಗೂ ನಮಸ್ಕಾರ. RCB ಫ್ಯಾನ್ಗೆ ಡಬಲ್ ನಮಸ್ಕಾರ. ಸೊ ಟೈಟಲ್ ಅಂಡ್ ತಮ್ನೇಲ್ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ. ಸೊ RCB ಅನ್ಬಾಕ್ಸ್ ಇವೆಂಟ್ ನಡೀತಾ ಇದೆ. ಇದೇ ಮಾರ್ಚ್ 19ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಲ್ಲೇ ವಿಡಿಯೋಸ್ ಬಂದಿದೆ. ಸೊ ಅದೇನಂತ ನೋಡ್ಬಿಟ್ಟು ಡಿಕೋಡ್ ಮಾಡೋಣ. ಲೆಟ್ಸ್ ಗೋ. ಸೊ ಮೊದಲನೇ ವಿಡಿಯೋ ಬಂದ್ಬಿಟ್ಟು ನಮ್ ರಿಷಬ್ ಶೆಟ್ಟರ್ದು. ಇದು ಬೇಡ ಬಟ್ರೆ ತಗೊಂಡೇನಿದ್ದು ಅರ್ಥ ಆಯ್ತಾ? ಕ್ರೇಜಿ ಇದೆ ಇದೇನ್ ಗೊತ್ತಾ? ಓಕೆ, ಇಲ್ಲಿ 3 ಕೋಣ ಇದು ಇರುತ್ತೆ, ನಿಂತಿರುತ್ತೆ. ಅದರಲ್ಲಿ ಬ್ಯಾಂಗ್ಳೂರ್ ಅಂತ ಹೇಳೋದನ್ನ ಶೆಟ್ರ್ ಕಳಿಸ್ತಾರೆ. ಬ್ಯಾಂಗ್ಳೂರ್ ಅಂತ ಹೋಗ್ಬಿಟ್ಟು ಬೆಂಗಳೂರು ಅಂತ ಬರುತ್ತೆ ಅಂತ ಅನಿಸ್ತಾ ಇದೆ. ಸೊ ಇದು ನೆಕ್ಸ್ಟ್ ಇವಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಪ್ರೋಮೋ ಬಂದಿದೆ. ಅದೇನಿದೆ ಅಂತ ನೋಡೋಣ. ಲೆಟ್ಸ್ ಗೋ. ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂತ ಒಂದು ಪಾಸ್ವರ್ಡ್ ಹೊಡಿತಾ ಇದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಅದಕ್ಕೆ ನ್ಯೂ ಪಾಸ್ವರ್ಡ್ ಕೆನಾಟ್ ಬಿ ಸೇಮ್ ಆಸ್ ಓಲ್ಡ್ ಪಾಸ್ವರ್ಡ್ ಅಂತ ಬರ್ತದೆ. ಸೊ ಇದೇನಂತ ಅಂದ್ರೆ, ನಾನು ಹೇಳ್ದಂಗೆ ಹೆಸರೇ ಚೇಂಜ್ ಆಗ್ತದೆ. ಮೋಸ್ಟ್ಲಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂತ ಇರೋದು ಬೆಂಗಳೂರು ಅಂತ ಆಗ್ತದೆ. ಯಾಕಂದ್ರೆ ಪಾಸ್ವರ್ಡ್ ಸಕ್ಸಸ್ಫುಲ್ ಆಗಿ ಚೇಂಜ್ ಆಗ್ಬೇಕು ಅಂತಂದ್ರೆ ಏನಾದ್ರು ಬೇರೆ ಪಾಸ್ವರ್ಡ್ ಹಾಕ್ಬೇಕು, ಅದು ಸೇಮ್ ಆಗಿರಕ್ಕಿಲ್ಲ ಅಂತ ಇಲ್ಲಿ ಬರ್ತಾ ಇದೆ. ಸೊ ಇದ್ರ ಪ್ರಕಾರ ಪಕ್ಕ ಬ್ಯಾಂಗ್ಳೂರು ಬೆಂಗಳೂರು ಅಂತ ಚೇಂಜ್ ಆಗ್ತದೆ. ಇದೊಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಬ್ಯಾಂಗ್ಳೂರು ಅನ್ನೋದು ನಿಜ ಹೆಸರಲ್ಲ, ನಮ್ದು ಬೆಂಗಳೂರು ಅಂತಾನೆ ಇರೋದು. ಫಸ್ಟ್ ನಾವು ಟೀಮ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಬ್ಯಾಂಗ್ಳೂರು ಅಂತ ಹೇಳಿದ್ರೆ ಇಲ್ಲಿವರೆಗೂ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಅರ್ಥ ಆಯ್ತಾ? ಇನ್ನು ಈ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಏನೇನ್ ಆಗ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಓಕೆ, ಗಾಟ್ ಇಟ್. ಅದರಲ್ಲೂ ರಿಷಬ್ ಶೆಟ್ಟರ್ ಅರ್ಥ ಆಯ್ತಾ ಅಂತ ಕೇಳಿದ್ರು. ಇದರಲ್ಲೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅರ್ಥ ಆಯ್ತಾ ಅಂತ ಕೇಳಿದಾರೆ. ಇವಾಗ ಅರ್ಥ ಆಯ್ತು ನನಗೆ ಏನಂತ. ಎರಡೆಲ್ಲ ಒಂದು ಕಾಮನ್ ಏನು ಅಂತಂದ್ರೆ ಬ್ಯಾಂಗ್ಳೂರು ಹೋಗ್ಬಿಟ್ಟಿದೆ, ಬೆಂಗಳೂರು ಅಂತ ಆಡ್ ಆಗುತ್ತೆ. ಇದು ಮೋಸ್ಟ್ಲಿ ನನ್ನ ಪ್ರಕಾರ 19th ಮಾರ್ಚ್ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲೇ ಆಡ್ ಆಗ್ತಾ ಇದೆ. ಇನ್ನೊಂದು ವಿಷಯ ಏನಂತಂದ್ರೆ ಆಲನ್ ವಾಕರ್ ಅವರು, ನಮ್ಗೆಲ್ಲರಿಗೂ ಗೊತ್ತಿರೋದರ ಫೇವರೇಟ್ ಸಾಂಗ್, ಇದರ ತುಂಬಾ ಹಿಟ್ ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವರು RCB ಅನ್ಬಾಕ್ಸ್ ಇವೆಂಟ್ 19 ಮಾರ್ಚ್ ನಡೆಯುತ್ತಲ್ವಾ, ಅದರಲ್ಲಿ ಇವರು ಪರ್ಫಾರ್ಮ್ ಮಾಡ್ತಾ ಇದಾರೆ ಅಂತ ಕೇಳಿದೆ ನಾನು. RCB ಪೇಜ್ ಅಲ್ಲೇ, ಆಕ್ಚುಲಿ ಇನ್ಸ್ಟಾ ಪೇಜ್ ಅಲ್ಲೇ ಬಂದಿತ್ತು. ಬ್ಯಾಂಗ್ಳೂರಿಂದ ಬೆಂಗಳೂರಿಗೆ ಚೇಂಜ್ ಆಗ್ತಿದ್ದು ಕನ್ನಡಿಗರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಷ್ಟೋ ಕಡೆ ಕನ್ನಡ ಅಂತ ಹೇಳ್ತಾರೆ ನಾರ್ತ್ ಅವರೆಲ್ಲ. ಹಾಗೇನೆ ಇದ್ರು ಬೆಂಗಳೂರು ಅಂತ ಇರೋದನ್ನ ಬ್ಯಾಂಗ್ಳೂರ್ ಅಂತ ಹೇಳಿ ಅದು ಇವಾಗ ಬ್ಯಾಂಗ್ಳೂರ್ ಆಗ್ಬಿಟ್ಟಿದೆ. ಸೊ ಅದನ್ನ ಬೆಂಗಳೂರು ಅಂತ ಚೇಂಜ್ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಅದು ಚೇಂಜ್ ಮಾಡಿದ್ರೆ ವಂಡರ್ಫುಲ್ ಥಿಂಗ್ ಅಂತಾನೆ ಹೇಳ್ತೀನಿ. ಮೊನ್ನೆ ನೋಡಿ ಅವನೊಬ್ಬ ಕರ್ನಾಟಕ ಪೀಪಲ್ಸ್ ಎಲ್ಲ ರೇಸಿಸ್ಟ್ ಅಂತ ಅಂದ್ಬಿಟ್ಟ. ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ವಿಡಿಯೋ ಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಹೇಳಿ, ನಾನು ಅದ್ರ ಬಗ್ಗೆ ಡೀಟೇಲ್ ರಿವ್ಯೂ ಮಾಡಕ್ ಟ್ರೈ ಮಾಡ್ತೀನಿ. ನಾನು ಸಖತ್ ವೇಟ್ ಮಾಡ್ತಿದ್ದೀನಿ ಏನ್ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಏನಾಗುತ್ತೆ, ಏನ್ ಹೊಸ ತರ್ತಾರೆ ಅಂತ. ನೋಡಿ, ಯಾವ ಟೀಮ್ಸ್ ಮಾಡಿದ್ರೆ ಅದೊಂದು ಡಿಫ್ರೆಂಟ್ ಯುನೀಕ್ ಐಡಿಯಾ ನಮ್ಮ RCB ಅವರಿಗೆ ಬರುತ್ತೆ. ಅದು ನಮ್ಮ ಕನ್ನಡಿಗರ ಸ್ಟೈಲ್. ಅದು ಆಲನ್ ವಾಕರ್ ಜೊತೆ ನಮ್ಗೆಲ್ಲ ಗೊತ್ತಿರೋ ತರನೇ ಬ್ರೋದಾಬಿ, ಇವರು ಸಖತ್ ಫೇಮಸ್ ರ್ಯಾಪರ್ ಅಂತಾನೆ ಹೇಳ್ಬೋದು. ಇವರು ಕೂಡ RCB ಅನ್ಬಾಕ್ಸ್ ಇವೆಂಟ್ ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇವ್ರದ್ದು ಕೂಡ ಪರ್ಫಾರ್ಮೆನ್ಸ್ ಇರುತ್ತೆ. ಅಂಡ್ ಇವ್ರದಾದ್ಮೇಲೆ ನಮ್ ರಘು ದೀಕ್ಷಿತ್ ಅವ್ರದ್ದು ಕೂಡ ಪರ್ಫಾರ್ಮೆನ್ಸ್ ಇರುತ್ತೆ. ರಘು ದೀಕ್ಷಿತ್ ಅವ್ರ ಸಾಂಗ್ ರೇಂಜ್ ಎಲ್ಲ ಬೇರೆ ಇರುತ್ತೆ ಗೈಸ್, ಅದು ಹೇಳಕ್ ಆಗಲ್ಲ, ಹಂಗಿರುತ್ತೆ. ಇನ್ನೂ ಒಂದಿಷ್ಟು ಅಪ್ಡೇಟ್ಸ್ ಎಲ್ಲ ನೋಡ್ಬೇಕು ಅಂತಂದ್ರೆ RCB ಫಸ್ಟ್ ಡೇ ಕ್ಯಾಂಪ್ ನಿನ್ನೆ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಪ್ಲೇಯರ್ಸ್ ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಮ್ ಡುಪ್ಲೆಸಿ ಆಗಿರ್ಲಿ, ವಿಲ್ ಜಾಕ್ಸ್, ರೇಸ್ ಟಾಪ್, ನಮ್ ಮ್ಯಾಕ್ಸಿನ್ ಇವತ್ತು ಕ್ಯಾಂಪಿಗೆ ಜಾಯ್ನ್ ಆಗಿದ್ದಾರೆ. ಇವರೆಲ್ಲ ಕೂಡ ಜಾಯ್ನ್ ಆಗ್ಬಿಟ್ಟು ಪ್ರಾಕ್ಟೀಸ್ ಸೆಷನ್ಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ನಮ್ ಫಸ್ಟ್ ಮ್ಯಾಚ್ CSK ಇರುತ್ತೆ ಇದೆ ಅಲ್ವಾ, ಅವ್ರ ಕ್ಯಾಂಪ್ ನೋಡಕ್ ಹೋದ್ರೆ ಅವ್ರದ್ದು ಅಷ್ಟೇ. ನಮ್ ತಲಾ ಧೋನಿ, ಋತುರಾಜ್ ಗಾಯಕ್ವಾಡ್, ದೀಪಕ್ ಚಾರ್ ಇವರೆಲ್ಲ ಬಂದ್ಬಿಟ್ಟು ಕ್ಯಾಂಪಿಗೆ ಜಾಯ್ನ್ ಆಗಿ ಆಲ್ರೆಡಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾರೆ. CSK ವರ್ಸಸ್ RCB ಇದ್ರದ್ದು ಫಸ್ಟ್ ಮ್ಯಾಚ್ ಡೀಟೇಲ್ ಪ್ರಿವ್ಯೂ ಬೇಕು ಅಂತಂದ್ರೆ ಇವಾಗಲೇ ಕಮೆಂಟ್ ಮಾಡಿ, ಅದನ್ನು ನಾನು ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಈ ಸಲ ಕಪ್ ನಮ್ದೆ ಅಂತ ಹೇಳೋ ಚಾನ್ಸ್ ನಮಗೆ ಸಿಗ್ಲಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ಟುಡೇ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.